ತಿಂಗಳು ಮುಳುಗಿದವೋ ಆ ರಂಗೋಲೆ ಬೆಳಗಿದವೋ ಓ ತಿಂಗಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಮಳೆ ಬಾಗಿದವೋ ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಮಳೆ ಬಾಗಿದವೋ ಓ ತಿಂಗಳು ಮುಳುಗಿದವೋ ಓ ರಂಗೋಲೆ ಬೆಳಗಿದವೋ ಓ ತಿಂಗಳು ಮುಳುಗಿದವೋ ಓ ರಂಗೋಲೆ ಬೆಳಗಿದವೋ ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ಮುದ್ದು ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ಮೈಕಾತಿ ಚಾಮುಂಡಿ ಮಂಡೆಲ್ಲಿ ಒದಗಿರೆ ಆ ಆ ಆ ಮೈಕಾತಿ ಚಾಮುಂಡಿ ಮಂಡೆಲ್ಲಿ ಒದಗಿರೆ ಆ ಮೈಸೂರಿಂದಾಚೆ ಬೆಟ್ಟದಲ್ಲಿ ಮಳೆ ಬಾಗಿದವೋ ಆ ಮೈಸೂರಿಂದಾಚೆ ಬೆಟ್ಟದಲ್ಲಿ ಮಳೆ ಬಾಗಿದವೋ ಓ ತಿಂಗಳು ಮುಳುಗಿದವೋ ಓ ರಂಗೋಲೆ ಬೆಳಗಿದವೋ ತಿಂಗಳು ಮುಳುಗಿದವೋ ಓ ರಂಗೋಲೆ ಬೆಳಗಿದವೋ ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಮಳೆ ಬಾಗಿದವೋ ನಮ್ಮ ಮುದ್ದು ಚಾಮುಂಡಿಯ ಪೂಜೆಗೆಂದು ಮಳೆ ಬಾಗಿದವೋ ಇನ್ನೂರು ಇಡುಗಾಯಿ ಮುನ್ನೂರು ಒಡಗಾಯಿ ಆ ಆ ಆ ಇನ್ನೂರು ಇಡುಗಾಯಿ ಆ ಮುನ್ನೂರು ಒಡಗಾಯಿ ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಮಳೆ ಬಾಗಿದವೋ ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಮಳೆ ಬಾಗಿದವೋ ಯಾಕವ್ವ ಚಾಮುಂಡಿ ನಿಮ್ಮ ಮುಖವೆಲ್ಲ ಸಪ್ಪಿಗೆ ಓ ಯಾಕವ್ವ ಚಾಮುಂಡಿ ನಿಮ್ಮ ಮುಖವೆಲ್ಲ ಸಪ್ಪಿಗೆ ಆ ನೋಡಿದವರೆಲ್ಲ ಆಗುತ್ತಾರೆ ಮಳೆ ಬಾಗಿದವೋ ನೋಡೋದವರೆಲ್ಲ ಆಗುತ್ತಾರೆ ಮಳೆ ಬಾಗಿದವೋ ಓ ತಿಂಗಳು ಮುಳುಗಿದವೋ ಓ ರಂಗೋಲೆ ಬೆಳಗಿದವೋ ತಿಂಗಳು ಮುಳುಗಿದವೋ ಓ ರಂಗೋಲೆ ಬೆಳಗಿದವೋ ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಮಳೆ ಬಾಗಿದವೋ ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಮಳೆ ಬಾಗಿದವೋ ಮಳೆ ಮುಳುಗಿದವೋ ಮಳೆ ಬಾಗಿದವೋ ಮಳೆ ಬಾಗಿದವೋ ಮಳೆ ಬಾಗಿದವೋ ಶಿವು ಇಲ್ಬಾ ಹಾಯ್ ಹಾಯ್ ಮೇಡಮ್ ಆರಾಮ ಅಲ್ಲಿ 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 ನೋಡು ಅಭಿಮಾನಿಗಳಿಗೆಲ್ಲ ಒಂದ್ಸರಿ ಹಾಯ್ ಹೇಳು ಎಲ್ಲರಿಗೂ ಹಾಯ್ ಎಲ್ಲರಿಗೂ ಹಾಯ್ ಖುಷಿ ಆಯ್ತಾ ಅದ್ರಲ್ಲಿ ಬೇರೆ ನೆಕ್ಸ್ಟ್ ಹೇಳಿ ಅಂತ ಅದು ನೀನ್ ಅಕಸ್ಮಾತ್ ನಾನು ನಿನ್ಗೆ 100 ಮಾರ್ಕ್ಗೆ ನಿನ್ನ ಹಾಡನ್ನ ನೀನೇ 100 ಮಾರ್ಕ್ಗೆ ಎಷ್ಟು ಮಾರ್ಕ್ ಕೊಟ್ಕೋತೀಯ ನಾನು ನಿಂಗೆ ಹೇಳಿದ್ರೆ ಇವಾಗ ಟೆಸ್ಟ್ ಎಕ್ಸಾಮ್ಸ್ ಅಲ್ಲೆಲ್ಲ ಕೊಡ್ತಾರಲ್ಲ ಇವಾಗ ಶಿವುಗೆ 100 ಮಾರ್ಕ್ಗೆ ನಿನ್ನ ಹಾಡಿಗೆ ನೀನೇ ಎಷ್ಟು ಮಾರ್ಕ್ಸ್ ಕೊಟ್ಕೋತೀಯ ಮೇಡಮ್ 10 ಕೊಟ್ಕೋತೀನಿ ನಾವು ಇನ್ನು ಚಿಕ್ಕವರು ದೊಡ್ಡವರಲ್ಲ ಇನ್ನು ಚಿಕ್ಕವರು ಚಿಕ್ಕೋರಾ ಅದಕ್ಕೆ 10 ಮಾರ್ಕ್ಸ್ ಕೊಟ್ಕೊಳ್ತೀಯಾ ಓ ಹಾಗೆ ಓಕೆ ನೀನ್ ಡಾನ್ಸ್ ಮಾಡೋದಕ್ಕೆ
ಮೇಡಮ್ ಅದಕ್ಕೆ ಒಂದು 2-3 ಕೊಡ್ಕೊತೀನಿ 2-3 ಕೊಡ್ಕೊತೀನಿ. ಬರ್ತಾ ಬರ್ತಾ ನೀನ್ ಇನ್ನ ಚಿಕ್ಕವನಾಗ್ತಾ ಇದೀಯ ಕಣೋ. ಆಮೇಲೆ ನೀನ್ ಜೋಕ್ಸ್ ಎಲ್ಲ ಮಾಡ್ತೀಯಲ್ಲ, ಹ್ಞೂ ಮೇಡಮ್. ಈ ಗೋಬಿ ಮಂಚೂರಿ ಎಲ್ಲ, ಗೋಬಿ ಮಂಜೂರಿ ಅಲ್ಲ ಮೇಡಮ್, ಅದು ಗೋಬಿ ಮಂಚೂರಿ, ಗೋಬಿ ಮಂಜೂರಿ ಪ್ಯಾಂಟ್ ರೈಸ್. ಆಯ್ತು ಕಣೋ, ಮತ್ತೆ ಹೇಳ್ಬೇಡ ಪಾಪ, ಇವಾಗ ಊಟ ಮಾಡ್ಕೊಂಡ್ ಬಂದಿರ್ತಾರೆ ಎಲ್ಲರೂ. ಮೇಡಮ್ ಈಗ ಆ ತರ ಜೋಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀಯಾ ನಿನಗ್ ನೀನೆ? ಮೇಡಮ್ ಒಂದು 5 ಕೊಡ್ಬೋದು ಮೇಡಮ್. 5 ಕೊಡು. 5ಕ್ಕೆ ಹಿಂಗೆ 100ಕ್ಕೆ ಬಂದ್ರೆ ಹೆಂಗಿರುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಖುಷಿ ಆಯ್ತಾ? ಹ್ಞೂ ಮೇಡಮ್, ಖುಷಿ ಆಯ್ತು. ಓಕೆ, ಹೌದು. ಅವತ್ತು ಹಿಂದಿನ ಸಂಚಿಕೆಯಲ್ಲಿ ವೇಮ್ಗಲ್ ಸರ್ ಹೇಳಿದ್ರು ಗೊತ್ತಾ, ಒಂದು ವಿರಹ ಗೀತೆಯನ್ನ ಕಲ್ತ್ಕೊಂಡ್ ಬಾ ಅಂತ. ಯಾವ್ದಾದ್ರು ಕಲ್ತ್ಕೊಂಡ್ ಬಂದಿದ್ಯಪ್ಪ ಮೇಡಮ್? ಇಲ್ಲ, ಇದು ಇವತ್ತು ದೊಡ್ಡವರೆಲ್ಲ ಜಾಣವೆಲ್ಲ ಅದ್ ನಾ ಕೇಳಿದ್ದು ಮೇಡಮ್. ಅವರು ಅಲ್ಲ, ಈಗ ಒಬ್ಬೊಬ್ರದ್ದು ರಿಕ್ವೆಸ್ಟ್ ಇದು ಲಿಸ್ಟ್ ಬೆಳಿತಾನೆ ಇದೆ ಹನುಮಂತನ್ ಬಾಲ. ಇಲ್ಲ ನೋಡಿ, ಕಳೆದ ಸಂಚಿಕೆಯಲ್ಲಿ ಅವ್ರಿಗೆ ಹೇಳಿದ್ದೆ, ನೋಡಪ್ಪ ನೀನು ಯಾವಾಗೂ ಮಲೆ ಮಾದೇಶ್ವರ ನಾಡುಗಳನ್ನ ತುಂಬಾ ಚೆನ್ನಾಗಿ ಆಡ್ತೀಯ, ಅದು ಬ್ರ್ಯಾಂಡ್ ನಿಂದು. ತಾಯಿ ಚಾಮುಂಡೇಶ್ವರಿ ಮೇಲೆ ಒಂದು ಹಾಡು ಹೇಳು ಅಂತ ಹೇಳಿದಕ್ಕೆ ಇವತ್ತು ಜಸ್ಟಿಸ್ ಕೊಟ್ಟಿದ್ದಾನೆ. ಆಮೇಲೆ ವಿರಹ ಗೀತೆ ಪೆಂಡಿಂಗ್ ಇದೆ. ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದ ಮಾತು ಉಳಿಸ್ಕೊಂಡಿದ್ದೆ ಶಿವು, ನಿನಗೆ ಧನ್ಯವಾದಗಳು. ಸರಿ, ಅದೊಂದು ನಮ್ಮ ಗಾನಸಿಂಚನದ ಮಾಲಾಶ್ರೀ ಮೇಡಮ್ ಅವರ ಕೋರಿಕೆ ಮೇರೆಗೆ ದೊಡ್ಡವರೆಲ್ಲ ಜಾಣರಲ್ಲ ಹಾಡಿಸ್ಬಿಡೋಣ? ಓಕೆ, ಗೋ ಫಾರ್ ಇಟ್. ದೊಡ್ಡವರೆಲ್ಲ ಜಾಣರಲ್ಲ, ಆ ಚಿಕ್ಕವರೆಲ್ಲ ಕ್ವಾಡರಲ್ಲ. ಗುರುಗಳು ಹೇಳಿದ ಮಾತು ನಿಜವಲ್ಲ, ಇದು ಎಂದು ನಿಜವಲ್ಲ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ಆಮೇಲೆ ನಾನು ಜಾಣೇನೋ ಕೋಣೇನೋ ಎಲ್ಲ ನನಗೆ ಮರ್ತೋಯ್ತು ಅಲ್ವಾ? ಇಲ್ಲಿ ಇಷ್ಟೊಂದು ಜನ ಹುಡುಗಿರಿದ್ರಲ್ಲ, ಅಂದ್ರೆ ನಮ್ಮ ಪ್ರತಿಸ್ಪರ್ಧಿಗಳು ಹೆಣ್ಮಕ್ಳಿದ್ರಲ್ಲ, ಅದ್ರಲ್ಲಿ ನಿಂಗೆ ಬೆಸ್ಟ್ ಫ್ರೆಂಡ್ ಯಾರು? ನಿಂಗೆ ಯಾರು ಕಂಡ್ರೆ ಜಾಸ್ತಿ ಇಷ್ಟ? ಎಲ್ಲಮ್ಮ ತಾಯಿಯವರು. ಎಲ್ಲಮ್ಮ ಯಾಕಮ್ಮ ಕೂತಿದ್ಯಾ, ಹೆಂಗ್ ನಡ್ಕೊಂಡು ಕೂತಿದ್ಯಾ? ಯಾಕಿಷ್ಟ ಗೌತಮಿ? ನಮ್ಗೆ ಒಳ್ಳೇದ್ ಹೇಳ್ಕೊಡ್ತಾರೆ. ಯಾವ ತರ? ಅವರು ಹಿಂಗ ಆಡು, ಹೆಂಗೆ ಹಂಗಾಡು, ಸ್ವಲ್ಪ ಹೆಂಗೆ ಸ್ವಲ್ಪ ಚೆನ್ನಾಗಿ ಆಡು ಅನ್ಕೊಂಡು ಹೇಳ್ಕೊಡ್ತಾರೆ, ಧೈರ್ಯ ತುಂಬ್ತಾರೆ. ಅದ್ರಿಂದ ಇಷ್ಟ. ಆಮೇಲೆ ಇನ್ಯಾರು? ನೋಡಿ, ಎಲ್ಲರೂ ನಿನ್ನೆ ನೋಡ್ತೇವೆ. ಇನ್ಯಾರು? ಅಷ್ಟೇ ಮೇಡಮ್. ಅಷ್ಟೇ ಏನೋ? ನಾನೇನ್ ಪಾಪ ಮಾಡಿದ್ನೋ ಮೇಡಮ್? ಅಲ್ಲ, ನಾನೇನ್ ಮಾಡಿದ್ದೆ? ಅದೇ ನಾನ್ ಹೇಳ್ಕೊಡಲ್ವ ನಿಂಗೆ ಹಂಗಾಡು ಹಿಂಗಾಡು ಅಂತ? ಡಿಮಾಂಡ್ ಜೋರಿದೆ ಅವನಿಗೆ ಅಲ್ವಾ? ಓಕೆ, ಇವಾಗ ಕೇಳೋಣ. ನಮ್ಮ ಗಾನಸಿಂಚನದ ಮಾಲಾಶ್ರೀ ಮೇಡಮ್ ಹೇಳಿ ಅಂತ ಹೇಳು ನೋಡೋಣ, ಹೆಂಗ್ ಹೇಳ್ತೀಯ? ನಮ್ಮ ಗಾನಸಿಂಚನ ಮಹಾಲಕ್ಷ್ಮಿ ಮೇಡಮ್. ಮಹಾಲಕ್ಷ್ಮಿ ಅಲ್ಲ ಕಣೋ, ನೀನೇ ಮಹಾಲಕ್ಷ್ಮಿ ಅಂತ ಹೇಳಿ. ಮಹಾಲಕ್ಷ್ಮಿ ಮೇಡಮ್ ಹೇಳಿ. ಅಲ್ಲಿ ಎಲ್ಲೋ ನೋಡ್ಕೊಂಡು ಮಹಾಲಕ್ಷ್ಮಿ ಮೇಡಮ್ ಹೇಳಿ ಅಂದ್ರೆ ನನ್ ನೋಡ್ಕೊಂಡು ಹೇಳೋ. ನಮ್ಮ ನೋಡ ಮತ್ತೆಲ್ಲ ನೋಡ್ತಾ ಇದ್ದಾನೆ. ಗಾನಸಿಂಚನ ಮಹಾಲಕ್ಷ್ಮಿ ಮೇಡಮ್ ಮಹಾಲಕ್ಷ್ಮಿ ಮೇಡಮ್ ಹೇಳಿ. ಮಹಾಲಕ್ಷ್ಮಿ ಆಯ್ತು ಬಿಡು, ಅದನ್ನು ಕಾಂಪ್ಲಿಮೆಂಟ್ ಬಿಡು. ಹೌದು ಗುರುಗಳೇ, ಒಂಚೂರು ಆಲಾಪ ಹಾಡಿ ನೋಡೋಣ. ತಿಂಗಳು ಮುಳುಗಿದವುಲೆ ಮಂಡೆಯಲ್ಲಿ ಓದೋಗಿ ಸೂರಿನಾಚೆ ಬೆಟ್ಟದಲ್ಲಿ ಮೈಕಾತಿ ಚಾಮುಂಡಿ ಈ ಮಂಡೆಯಲ್ಲಿ ಓದೋಗಿ ಮೈಕಾತಿ ಚಾಮುಂಡಿ. ಅದೇ ಹೆಂಗ್ ಕೇಳಿಸ್ತಾ ಇದ್ ಗೊತ್ತಾ? ನೀನೆಲ್ಲೋ ಇವಾಗ ಕಾಡಲ್ಲೋ ಗದ್ದೆಲ್ಲೋ ಎಲ್ಲೋ ನಡ್ಕೊಂಡು ಹೋಗ್ತಿರ್ತೀಯ, ಹಾಡು ಹೇಳ್ಕೊಂಡು, ಏನೋ ಕಾಲ ಮೇಲೆ ಹಾವರ್ದ್ ಬಿಟ್ರೆ ನೋಡ್ಕೊಂಡು ಅಂದಂಗಿರ ಹಂಗಿತ್ತು ಕಣ. ಅದೇನು ಕೈಯಲ್ಲಿ ಕೀಬೋರ್ಡ್ ಬೇರೆ ನುಡ್ಸ್ಕೊಂಡು ಆಡ್ತಾ ಇದ್ಯಾ? ಅದ್ ಬಂದ್ಬಿಟ್ಟು ಇದೇನಿದು ಹಿಂಗಂದ್ರೆ? ಅವ್ರಿಗೆ
ಇದು ಐಡಿಯಾ ಹೇಳ್ಕೊಡೋದು. ಓ ನೀನು ಐಡಿಯಾ ಹೇಳ್ಕೊಡ್ತಾ ಇರೋದು. ಓ ಐಡಿಯಾ ಇವನು ಕೈಯಿಂದ ಮತ್ತು ಟೆಲಿಪತಿಯಿಂದ ಕೊಡ್ತಾ ಇದ್ದಾನೆ ನಿಮ್ಗೆ. ಮೇಡಮ್ ಐಡಿಯಾ ಕೊಡೋದು ಹಿಂಗ ಅನ್ನೋದು. ಹಿಂಗನ್ನೋದು ಆದ್ರೂ ನೀವು ಸ್ಲೋ ಸ್ಲೋ ತಾಳ ಸ್ಲೋ ಆಮೇಲೆ ಹಿಂಗ ಅಲ್ಲ. ಬಟ್ ನಾನೊಂದು ಹೇಳ್ತೀನಿ, ನಾನು ಕಳೆದ ಸಂಚಿಕೆಯಲ್ಲಿ ಯಾರಿಗೋ ಹೇಳಿದ್ದೆ, ಮಾರಣ್ಣ ನಂಗೆ ಹೇಳಿದ್ನಾ, ನೀವು ಎಲ್ಲಿ ಏನಾದರೂ 3 ಸಲ ಹಾಡ್ತಿರೋ ಮುಕ್ತಾಯ ಕೊಡಬೇಕೋ ಸ್ವಲ್ಪ ಐ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ ಮ್ಯೂಸಿಷಿಯನ್ಸ್ ಜೊತೆ, ಅವ್ರಿಗೆ ಒಂದು ಸನ್ನೆ ಮಾಡಿ ಅಬ್ರಪ್ಟಾಗಿ ಏನೋ ಹಿಂಗೆ ತೊಗೊಂಡ್ಬಿಡ್ಬೇಡಿ ಅಂತ ಹೇಳಿದ್ದೆ. ನೀನು ಮಾಡ್ತೀಯಲ್ಲ ಹಂಗೆ. ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ. ಕಮ್ಮಿ ಎತ್ಕೊಳ್ಳಿ ಜಾಸ್ತಿ. ಕರೆಕ್ಟು ಮೇಡಮ್. ಆಡ್ಬೇಕಾರೆ ಸಾಂಗ್ ಆಡ್ಬೇಕಾದ್ರೆ ನಾನು ಕಮ್ಮಿ ತಕೊಳ್ಳಿ, ಆಮೇಲೆ ಜಾಸ್ತಿ ಮಾಡ್ಕೊಳ್ಳಿ. ಕರೆಕ್ಟು. ಆಮೇಲೆ ಚಡ್ಡಿ ನಕ್ಕಡಿ ಯಾಕೋ ಕೆಟ್ಟ ಪದ ಎಲ್ಲ ಮಾತಾಡ್ತಾ ಇದೆಯಾ ಏ ಡಬ್ಬ? ಅದನ್ನ ನಮ್ಮ ಸೈಡ್ ನಕ್ಕಡಿ ಜಡಿ ಜಡಿ ನಕ್ಕಡಿ ಚಡ್ಡಿ ನಮ್ಮ ಸೈಡ್ ಮೇಡಮ್. ಆಮೇಲೆ ನಮ್ಮ ಸೈಡ್ ಅಲ್ಲ ಅದು. ಅಲ್ಲ ನೋಡಿ, ಅವನು ಆ್ಯಕ್ಚುಲಿ ಟೆಕ್ನಿಕ್ಸ್ ಎಲ್ಲ ಪರ್ಫೆಕ್ಟಾಗಿ ಯೂಸ್ ಮಾಡ್ತಾನೆ. ಅವನು ಐ ಕಾಂಟ್ಯಾಕ್ಟ್ ಇಟ್ಕೋತಾನೆ, ಸನ್ನೆ ಮಾಡಿ ತೋರಿಸ್ತಾನೆ ಅಲ್ವಾ ಶಿವು? ನೀ ಸೂಪರ್ ಕಣೋ. ಏನೇ ಆಗಲಿ ನೀನು ಇಲ್ಲಿ ಬಂದಾಗೆಲ್ಲ ನಮ್ಗೆಲ್ಲರಿಗೂ ಒಂದು 2-3 ವರ್ಷ ಆಯಸ್ಸಂತೂ ಜಾಸ್ತಿ ಆಗತ್ತೆ. ನಕ್ಕು 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 ಎಲ್ಲರೂ ನಗಿಸ್ತೀಯ. ಇದಕ್ಕಿಂತ ಪುಣ್ಯದ ಕೆಲಸ ಬೇಕೇನೋ, ಅದ್ರ ಜೊತೆ ಹಾಡು ಬೇರೆ ಹೇಳ್ತೀಯ, ಆಲಾಪ್ ಬೇರೆ ಮಾಡ್ತೀಯ. ಅದಕ್ಕೆ ನಾವೆಲ್ಲ ಗುರುಗಳೇ ಅನ್ನೋದು ನಿಂಗೆ ಅಲ್ವಾ? ಹ್ಞೂ ಮೇಡಮ್. ಅಲ್ಲ ಪಾಪ ಎಷ್ಟು ಆನೆಸ್ಟಿಯಿಂದ ಅವನು 2 ಮಾರ್ಕು 10 ಮಾರ್ಕು 5 ಮಾರ್ಕು ಅಂತ ಅಷ್ಟೊಂದೆಲ್ಲ ನೀನು ಅಂಡರ್ ಎಸ್ಟಿಮೇಟ್. ಮೇಡಮ್ ನಾನು ಅಂತ ಹೋಗ್ಬಾರ್ದು ಮೇಡಮ್. ಕರೆಕ್ಟ್ ಶಿವು. ಬರ್ಲಿ ಚಪ್ಪಾಳೆ ಈ ಮಾತಿಗೆ. ಹೋದ್ರೆ ಮೇಡಮ್ ಅದು ಒಂದು 5-6 ವರ್ಷ ಅಷ್ಟೇ ಕಲಾವಿದ್ರು ಆಟ. ಕರೆಕ್ಟ್ ಅಪ್ಪ. ಹಿಂದೆನೇ ಇರಬೇಕು ಯಾವತ್ತೂ. ನಾನು ಅನ್ಬಾರ್ದು ಅಪ್ಪ ನೀವು ಹೋಗ್ರಿ ಅಂದ್ರೆ ಅವಾಗ ಹಿಂಗೆ ಇರ್ತೀವಿ ನಾವು. ಕರೆಕ್ಟ್ ಇಲ್ಲ ನನಗೆ ಗೊತ್ತದೆ ನಾನೇ ಆಡ್ತೀನಿ ಅಂತಾರೆ. ಅಲ್ಲಿ ಕಲೆ ಅನ್ನೋದೇ ಇರಲ್ಲ. ನೋಡಿದೀನಿ ನಾನು, ಕಲೆನೇ ಇರಲ್ಲ ಅಲ್ಲಿ. ಓ ನನಗೆ ಗೊತ್ತು ನಾನೇ ಆಡ್ತೀನಿ ಅಂತಾರೆ. ಅಲ್ಲ ಎಲ್ಲಿದ್ದಪ್ಪ ಇಷ್ಟು ದಿವಸ ಇವನು ತಮಾಷೆಯಾಗಿ ಎಂಥ ದೊಡ್ಡ ಮಾತುಗಳು ಆಡ್ಬಿಡ್ತಾನೆ ಇವನು ಅಂದ್ರೆ. ಆಮೇಲೆ 2 ನಿಮಿಷ ಆದ್ಮೇಲೆ ನಾವು ತಲೆ ಕೆರ್ಕೊಂಡು ಏನ್ ಅನ್ಬಿಟ್ಟ ಇವನು ಅಂತ ಯೋಚನೆ ಮಾಡ್ಬೇಕಾಗತ್ತೆ. ಮೇಡಮ್ ಆಕ್ಚುಲಿ ಅವನೊಂದು ಫೀಲಲ್ಲಿ ಇರ್ತಾನೆ. ಅವ್ನು ಮುಂದೆ ಅಕಸ್ಮಾತ್ ಅವ್ನು ಹಾಡಬೇಕಾಗಿರುತ್ತೆ, ಅವ್ನ ಬದಲು ಇನ್ಯಾರನ್ನೋ ಮುಂದೆ ಕಳಿಸಿರ್ತಾನೆ, ಆಯ್ತು ನೀನೇ ಹಾಡ್ಕೊ ಅಂತ. ಅವಾಗ ಅವನೊಂದು ಫೀಲು, ನಾನು ಕಳಿಸ್ಬಿಟ್ಟಿದ್ದೀನಿ, ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ. ಅಲ್ಲಿ ಬರ್ತಾನೆ, ನಾನು ಇವಾಗ ಏನು ಮಾಡಿದೆ ಗೊತ್ತಾ, ಅವ್ರನ್ನ ಮುಂದೆ ಕಳಿಸ್ದೆ. ಯಾವಾಗ ನಾನೇನು ಕೇಳಿರಲ್ಲ, ನೀನು ಅವ್ರನ್ನ ಕಳಿಸ್ದ, ನಿನ್ಗೆ ನಿಂದಿತ್ತ ನೆಕ್ಸ್ಟು ಏನೂ ಇಲ್ಲ. ಆ ಫೀಲಲ್ಲಿ ಈ ಥರ ವಿದ್ವಾಂಸ ಥರ ಈ ಥರ ಹಾಕೊಂಡು ಬರ್ತಾನೆ. ಬಂದು ಏನು ಗೊತ್ತಾ, ನಾನು ಅವ್ರನ್ನ ಮುಂದೆ ಕಳಿಸಿದ್ದೀನಿ. ಹೌದಾ, ಸರಿ ಸರಿ. ಆ್ಯಕ್ಚುಲಿ ಅಕ್ಕ, ನಾವು ಯಾವಾಗಲೂ ಬೇರೆಯವ್ರನ್ನ ಮುಂದೆ ಹೋಗೋಕೆ ಬಿಡಬೇಕು, ಆವಾಗಲೇ ನಾವು ಜೀವನದಲ್ಲಿ ಮುಂದೆ ಬರೋದು. ಇದನ್ನು ಇದೂ ನಾನು ಕೇಳೇ ಇರಲ್ಲ. ಅವನು ಅದೇ ಫೀಲಲ್ಲಿ ಬರ್ತಾನೆ, ಅದೇ ಫೀಲಲ್ಲಿ ಹಾಡ್ತಾನೆ, ಅದೇ ಫೀಲಲ್ಲಿ ನಮ್ಮೆಲ್ಲರಿಗೂ ಬುದ್ಧಿವಾದ ಹೇಳ್ತಾನೆ, ಅದೇ ಫೀಲಲ್ಲಿ ಹೋಗ್ತಾ ಇರ್ತಾನೆ. ನೋಡಿದ್ದೀನಿ ನನ್ನ ಕಿಂಡ್ರನ್ ಆಡೋರೆ. ಅವ್ನು ಬ್ಯಾ ಅಂತ ಅವನು ಆಡ್ತಾನ ಅಂದವ್ರೆ ಮೇಡಮ್. 5-6 ಜನದ ಮುಂದೆ ಬ್ಯಾ ಅಂತಾನೆ. ಇವನು ಕಂಸಳೆ ಕಲ್ಸೋದು ಮಕ್ಕಳಿಗೆ ದುಡ್ಡು ಮಾಡ್ಕೊಳಕ್ಕೆ. ಅದನ್ನೆಲ್ಲ ನಡು ನೋಡಲ್ಲಿ ಅಂದವ್ರು ಮೇಡಮ್. ಅದನ್ನ ನಮ್ಮ ಸಂಬಂಧಿಕರೇ ಅಂದಿರೋದು, ಇನ್ನು ಯಾರು ಒಂದಿಲ್ಲ ನಮ್ಮ ಜೊತೆಲಿರೋ ಸಂಬಂಧಿಕರು. ಅಲ್ಲಪ್ಪ, ಈಗ ಅವ್ರ ಪ್ರಕಾರ ಬೆಬ್ಬೆ ಅನ್ನೋನು ಈ ವೇದಿಕೆ ಮೇಲೆ ಬಂದು ನಿಂತ್ಕೊಂಡು ಹಾಡ್ತಾ ಇದ್ದಾನೆ ಇಡೀ ಕರ್ನಾಟಕಕ್ಕೆ. ಆಗಲ್ಲ ಮೇಡಮ್, ಅದೆಲ್ಲ ಭಗವಂತನ ಆಶೀರ್ವಾದ ಇರಬೇಕು ಅಲ್ವಾ? ಇದು ಅಪ್ಪ ಅಮ್ಮನ ದಾನ ಧರ್ಮ ಇದ್ರೇನೆ ಇದು. ವಾ 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 ವಾ. ಅಪ್ಪ ಅಮ್ಮ ಗುರು
ತಕ್ಕಂಗೆ ಶಿಷ್ಯ ಆಗಿರ್ಬೇಕು ಮೇಡಮ್. ಓ ಅವ್ರ ಕೈಲಿ ಬಯಸ್ಕೊಂಡು ಆದ್ರೆ ನಮ್ಮ ಗುರುಗಳು ಮೇಡಮ್ ಒಂದಿನ ಬೈದವ್ರಲ್ಲ, ಒಂದಿನ ಹೊಡೆದವ್ರಲ್ಲ, ಆದ್ರೆ ಜನ ಕಂಡ್ರೆ ಅವ್ರೇ ನಾಚ್ಕತ್ತಿರು. ಜನ ಕಂಡ್ರೆ ಅವ್ರೇ ನಾಚ್ಕತ್ತಿರು. ನಮ್ಮ ತಾಯಿಯವ್ರು ಅಂತವ್ರೆ 5-6 ವರ್ಷದಿಂದ ಹಸಿವು ಅವ್ರ ಜೊತೆ ಇದ್ದೆ, ಒಂದಿನ ನಿಮ್ಮ ಗುರುಗಳು ನಮ್ಮ ಮಾತಾಡ್ಸ್ಕೊಟ್ಟಿಲ್ವಲ್ಲಪ್ಪ ಅಂದ್ರು ನಮ್ಮ ತಾಯಿಯವರು ಮೊನ್ನೆ. 5-6 ಶಿವು ವರ್ಷ. ಚಿನ್ನ ಕಣ ನೀನು. ಹ್ಞೂ ಮೇಡಮ್. ಅವರೆಲ್ಲ ಮಾತಾಡ್ಕೋತಾರಲ್ಲ, ಹ್ಞೂ ಮೇಡಮ್. ಅವ್ರಿಗೊಬ್ರಿಗಾದ್ರೂ ನಿನಗಿರೋಂಥ ಚಿನ್ನದ ಹೃದಯ ಇದೆಯೇನೋ. ಥ್ಯಾಂಕ್ಸ್ ಮೇಡಮ್. ನೀನು ನಿತ್ಯ ಸುಖಿ ಹೇಳ್ತೀನಲ್ಲ, ಹೌದು. ನಿನ್ನ ಬಹುಶಃ ನೀನು ಅವರ ಶತಾಯುಷಿ ಸ್ವಾಮಿಗಳ ಥರ ಇವನು ಒಂದು 114-115 ವರ್ಷ ಬದುಕ್ತಾನೆ ಆರಾಮಾಗಿ ಸುಖವಾಗಿ. ಅವನ ತಲೆಯಲ್ಲಿ ಏನು ಯೋಚನೆಗಳಿಲ್ಲ, ಏನು ಕಲ್ಮಶನೂ ಇಲ್ಲ ಅಲ್ವಾ ಶಿವು? ನೀನು ಏನೇ ಆಗಲಿ, ನಾನು ಆಸೆ ಪಟ್ಟು ಕೇಳಿದ್ದಕ್ಕೆ ದೊಡ್ಡವರೆಲ್ಲ ಜಾಣರೆಲ್ಲ ಒಂಚೂರು ಕಲ್ತ್ಕೊಂಬಂದು ಹಾಡ್ದಿಯಲ್ಲ. ಹ್ಞೂ ಮೇಡಮ್. ಥ್ಯಾಂಕ್ಸ್ ಮೇಡಮ್. ಏನು ಗೊತ್ತಾ, ನಗ್ನಗ್ತಾನೆ ಸಮಾಜಕ್ಕೆ ಸಂದೇಶ ಕೊಡೋರು ಯಾರಾದರೂ ಇದ್ದಾರೆ ಅಂದರೆ ಇಂಥವ್ರೆ. ಥ್ಯಾಂಕ್ಸ್ ಸರ್. ಹಾಸ್ಯ ಮಾಡ್ತಾನೆ, ಸರ್. ಎಷ್ಟೊಂದು ಸಂದೇಶ ಕೊಟ್ಬಿಟ್ಟ ಇಷ್ಟರೊಳಗಡೆನೆ. ಹ್ಞೂ ಸರ್. ಹೌದು, ನಾವು ಅಂತೀವಿ ಮ್ಯೂಸಿಕ್ ಅದೆಲ್ಲ ಹೇಳ್ತೀವಿ ನೋಡಿ. ಅವ್ರಿಗೆ ಏನು ಹೇಳ್ತಾ ಇದ್ರು ಅಂದರೆ, ನಾನು ಹಾಡ್ಬೇಕಾದ್ರೆ ನಿಮ್ಮ ವಾದ್ಯ ಕಡಿಮೆ ಇರಲಿ, ನನ್ನ ಹಾಡೋದ ಮಧ್ಯದಲ್ಲಿ ನಿಮ್ಮ ವಾದ್ಯ ಜಾಸ್ತಿ ಇರಲಿ ಅಲ್ವಾ? ಆ ಪಬ್ಲಿಕ್ ಪ್ರೋಗ್ರಾಮ್ನೆಲ್ಲ ಹಂಗೆ ಅಲ್ವಾ? ಅದು ಬಿಡಿ, ವಾದ್ಯದ ಬಿಟ್ಬಿಡಿ, ಸಮಾಜಕ್ಕೆ ಎಂಥ ಸಂದೇಶ ಕೊಟ್ಟಲ್ಲ ನೀನು. ಮೇಡಮ್. ಬೆಳೀಲಿ, ಎಲ್ಲರೂ ಬೆಳೀಲಿ, ದೊಡ್ಡವರು ನಾನು ಚಿಕ್ಕವನು ಅಂತ. ಯಪ್ಪ, ಎಲ್ಲಿಂದ ಎಲ್ಗಯ್ಯ ನಿನ್ನ ಜ್ಞಾನ. ನಾವು ತಮಾಷೆ ಮಾಡೋದಂತ ಬೇಜಾರು ಮಾಡ್ಕೊಳ್ಳಲ್ಲ ತಾನೇ? ಇಲ್ಲ ಸರ್, ಆ ಥರ ಇಲ್ಲ. ಅದನ್ನ ಸೀರಿಯಸ್ ಆಗಿ ತಗೋಬೇಡ ನೀವು. ಬದುಕಾಯ್ತದ ನೀನು ಅಷ್ಟು ನಮ್ಮನ್ನ ನಗಿಸ್ತಾ ಇದೆಯಾ. ಹ್ಞೂ ಸರ್. ನಾವು ಅದನ್ನು ಸುಮ್ಮನೆ ತಮಾಷೆಗೆ ತಗೊಳ್ತೀವಿ ಅಷ್ಟೇ. ಹ್ಞೂ ಸರ್. ನೀನು ಹಾಡುಗಾರಿಕೆ ಬಗ್ಗೆ ನಮಗೇನೂ ತಕರಾರಿಲ್ಲ. ಹ್ಞೂ ಸರ್. ಯಾಕೆಂದರೆ ನೀನು ಹಾಡ್ತಿರೋದೇ ನಮಗೆ ಸಂತೋಷ. ಯಾಕವ್ವ ಚಾಮುಂಡಿ ನಿಮ್ಮ ಮುಖವೆಲ್ಲ ಸಪ್ಪಿಗೆ, ಓ ಯಾಕವ್ವ ಚಾಮುಂಡಿ ನಿಮ್ಮ ಮುಖವೆಲ್ಲ ಸಪ್ಪಿಗೆ, ಆ ನೋಡಿದವರೆಲ್ಲ ಆಗುತ್ತಾರೆ ಬಾಳೆ ಬಾಗಿದವು. ಅದರಲ್ಲೂ ನೀನು ಈ ಥರದ್ದು ಸ್ವಲ್ಪ ತೊದಲೆಲ್ಲ ಇಟ್ಕೊಂಡು ಇಷ್ಟೆಲ್ಲ ಹಾಡ್ತೀಯಲ್ಲ, ಅದಕ್ಕೆ ಸಂತೋಷ ಆಗುತ್ತೆ. ಬಟ್ ನನಗೆ ಒಂದು ಖುಷಿಯಾಗಿದ್ದೇನು ಗೊತ್ತಾ, ಈ ಆಲಾಪನೆ ಹಾಡ್ದಲ್ಲ, ಫ್ಲೈಟ್ ಎಲ್ಲೋ ಬಿದ್ದೋಗ್ಬಿಡ್ತಲ್ಲ, ಲ್ಯಾಂಡು ಮಾಡಲಿಲ್ವಲ್ಲ, ಅದು ಎಲ್ಲಿ ಮಾಡೋದು ಸರಿಯಾಗಿ, ಅದೊಂದು ಚೂರು ನೋಡ್ಕೊಂಬಿಡು ಆಯ್ತಾ. 300 ಒಡಗಾಯಿ 200 ಇಡುಗಾಯಿ, ಆ 300 ಒಡಗಾಯಿ ಏರಿಸ್ಬೇಕು ಹೆಲಿಕಾಪ್ಟರ್ನ ಅಥವಾ ಪ್ಲೇನ್ನ, ಮತ್ತೆ ಹಂಗೆ ನೀಟಾಗಿ ಲ್ಯಾಂಡ್ ಮಾಡ್ಬೇಕು ಅದನ್ನು. ಹಾಂ, ಓಕೆ. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ಶಿವು, ನಾನು ಒಂದು ಗುಟ್ಟು ಹೇಳ್ತೀನಿ, ಯಾರಿಗೆ ಹೇಳ್ಬಾರ್ದು ಮಾತ್ರ. ಮೈಕಲ್ಲೇ ಹೇಳ್ತೆ. ಆಯ್ತು ಸರ್, ಆಯ್ತು ಸರ್. ನಾನು ನಿನಗೊಂದು ಒಳ್ಳೆ ಹಾಡು ಹೇಳ್ಕೊಡ್ತೀನಿ. ಹ್ಞೂ ಸರ್. ಹಾಂ ಹ್ಞೂ ಸರ್. ಆ ಹಾಡು ನೀನು ಹಾಡಿದ ಮೇಲೆ ನಿನಗೆ ಮಾರ್ಕ್ಸು 40-50 ಬರುತ್ತೆ. ಈಗ ಪಾಪ ನಿನಗೆ 10ರಿಂದ ಒಳಗೆ ಕೊಟ್ಕೊಂಡಲ್ವಾ, 40-50 ಬರೋ ಮಾರ್ಕ್ಸ್ ಬರಬೇಕು. ಇವರೆಲ್ಲ ನಮ್ಮ ಸ್ಪರ್ಧಿಗಳು, ಜಡ್ಜಸ್ಸು, ಐಶ್ವರ್ಯ ಮೇಡಮ್ ಎಲ್ಲರೂ ಜೋರಾಗಿ ಚಪ್ಪಾಳೆ ನೀನು ಕೊಡೋಂಥ ಜವಾಬ್ದಾರಿ ನಂದು, ಸರಿನಾ? ಹ್ಞೂ ಸರ್. ಹಾಂ, ಆಯ್ತು ಸರ್. ನಾಳೆನೇ ನಿನ್ಗೆ ಹೇಳ್ಕೊಡ್ತೀನಿ. ಹ್ಞೂ. ಆ ಹಾಡು ಯಾರಿಗೂ ಹೇಳ್ಬಾರ್ದು ಮಾತ್ರ ನೀನು. ಆಯ್ತು. ಹಾಂ, ಒಳ್ಳೆ ಹಾಡು, ಪ್ರೇಮಗೀತೆ ಹೇಳ್ಕೊಡ್ತೀನಿ. ನಿನ್ಗೆ ಇಷ್ಟ ನೋಡು, ನಿನಗೆ ಖುಷಿಯಾಗಿ ಆಡ್ತೀಯ. ಹಾಂ, ಕಿರಣ್ ಮೇಲೆ ಜೋರು ಚಪ್ಪಾಳೆ ಕೊಡಬೇಕಾಗ್ತದೆ ನೀನು. ಪಾಪ ನಿನಗೆ ಬೆನ್ನೆಲುಬು ಅವ್ರೆ. ಹಾಂ, ಹಿಂಗಂತೀಯಲ್ಲ ಪಾಪ. ಗುಂಡಾರಿ ಗುಂಡ ಈ ಡಬ್ಬ ವಧೆಗಳು ತಿನ್ಬಿಡ್ತೀಯ. ನಿನ್ನ ಹಾಡು ಮತ್ತೆ ಮತ್ತೆ ಕೇಳುವಂಥ ಅವಕಾಶ ಈ ಗಾನ ಸಿಂಚನದ ಮೂಲಕ ಎಲ್ರಿಗೂ ಸಿಕ್ಲಿ. ಥ್ಯಾಂಕ್ಸ್ ಸರ್. ಆಯ್ತು. ಆಗ್ಬೋದಾ? ಆಯ್ತು ಸರ್. ಒಳ್ಳೇದಾಗ್ಲಿ ನಿನಗೆ. ಥ್ಯಾಂಕ್ ಯು ಸರ್. ಶಿವು ಮೇಡಮ್ ತುಂಬಾ ಚೆನ್ನಾಗಿ ಮಾತಾಡಿದೆ, ತುಂಬಾ ಚೆನ್ನಾಗಿ ಆಲಾಪೆಲ್ಲ ಮಾಡಿದೆ. ಹ್ಞೂ ಮೇಡಮ್. ಇವತ್ತು ರಾತ್ರಿ ಎಲ್ಲ ನನ್ನ ಕನ್ಸಲ್ಲಿ ಅದೇ ಬರುತ್ತೆ, ಅಷ್ಟು ಚೆನ್ನಾಗಿತ್ತು. ಥ್ಯಾಂಕ್ಸ್ ಮೇಡಮ್. ಆಮೇಲೆ ಅರ್ಧ ಗಂಟೆ ಹೋಗಿ ಪ್ರತಿ ಸತಿ ಕಿರಣ್ ಹತ್ರ ಮಾತಾಡ್ತೀಯ, ಅದ್ ಏನ್ ಮಾತಾಡಿರ್ತೀಯ ನಮ್ಗಂತೂ ಗೊತ್ತಿಲ್ಲ. ಆ ಡಿಸ್ಕಷನ್ ಅಲ್ಲಿ ಪಾಪ ಅವ್ರಿಗೆ ಏನ್ ಅರ್ಥ ಆಗಿರುತ್ತೋ ಏನಿಲ್ವೋ. ಇಲ್ಲ ಸರ್, ಬೇಜಾರು ಮಾಡ್ಕೊಂಬೇಡಿ, ಬೇದಿಕೆ ಹಿಂಗಂತೀನಲ್ಲ ಅದನ್ನ ನಾನು ಕೇಳೋದು ಮೇಡಮ್. ಹಿಂಗಂತೀನಲ್ಲ ಸರ್, ಬೇಜಾರು ಮಾಡ್ಕೋಬೇಡಿ ಅಂತೀನಿ. ಶ್ರುತಿ ಏನಂತ ಹೇಳ್ತೀಯ ಅವ್ರಿಗೆ ಪ್ರತಿ ಸರಿ ಅಲ್ಲಿ ಹೋದಾಗ? ಅವ್ರ ಕಾರ್ಯ ಕೊಡ್ತಾರೆ ಅದನ್ನ ಅದ್ರಲ್ಲೇ ಹಾಡ್ತೀಯ ಅಲ್ವಾ? ನೀನ್ ಬಿಡು, ನೀನ್ ಸೂಪರ್ ನೀನು. ಮೇಡಮ್ ನಮಗೆ ಶ್ರುತಿ ಗೀತೆ ಹಾಡೋ ಅಭ್ಯಾಸ ಇಲ್ಲ ಮೇಡಮ್. ನಮಗೆ ಇದು ತಾಳ ದಮ್ಡಿ ಕಂಸಾಳಲ್ಲಿ ಆಡಿ ನಮಗೆ
ತಂಬೂರಿಲಿ ಆಡಿ ಅಭ್ಯಾಸ ಹಾಡಿ ಅಭ್ಯಾಸನಾ ನಮ್ಗೆ ಸೂಪರ್ ಇದು ಅದ್ರಲ್ಲೆಲ್ಲ ಆಡಿ ಅಭ್ಯಾಸ ಇಲ್ಲ ಸರಿ ಇವಾಗ ಕಲಿತಿದ್ಯಾ ಅಲ್ವಾ ಅದೇ ನಮ್ಮ ಪುಣ್ಯ Thanks, ಥ್ಯಾಂಕ್ ಯು ಥ್ಯಾಂಕ್ಸ್ ಮೇಡಮ್ ಥ್ಯಾಂಕ್ ಯು ಶಿವು